ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಕನ್ನಡದಲ್ಲಿ ಸೂಪರ್ ಡೂಪರ್ ಹಿಟ್ ಆದಂತಹ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಎಂಡ್ ಆಗ್ತಿದೆ ಆ್ಯಂಡ್ ಆ ಒಂದು ಸ್ಥಾನಕ್ಕೆ ಈಗ ಮುದ್ದು ಸೊಸೆ ಸೀರಿಯಲ್ ಬರೋದಕ್ಕೆ ರೆಡಿಯಾಗಿದೆ. ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ತ್ರಿವಿಕ್ರಮ್ ಅವರು ಅಂದರೆ ನಮ್ಮ ಬಿಗ್ ಬಾಸ್ ಅಲ್ಲಿ ರನ್ನರ್ ಅಪ್ ಆದಂತಹ ತ್ರಿವಿಕ್ರಮ್ ಅವರು ಈ ಸೀರಿಯಲ್ನ ನಾಯಕ ನಟನಾಗಿ ಭದ್ರೇಗೌಡ ಅನ್ನುವಂತಹ ಪಾತ್ರವನ್ನು ನಿರ್ವಹಿಸ್ತಿದ್ದಾರೆ. ಆ್ಯಂಡ್ ಇನ್ನು ನಾಯಕಿ ಬಗ್ಗೆ ಹೇಳೋದಾದರೆ ರೀಲ್ಸ್ಗಳ ರಾಣಿ ಅಂತಲೇ ಫೇಮಸ್ ಆಗಿರುವಂತಹ ನಮ್ಮ ಪ್ರತಿಮಾ ಗೌಡ ಅವರು ಈ ಒಂದು ಸೀರಿಯಲ್ನಲ್ಲಿ ವಿದ್ಯಾ ಅನ್ನುವಂತಹ ಸ್ಕೂಲ್ ಹುಡುಗಿ ಪಾತ್ರವನ್ನು ಮಾಡ್ತಿದ್ದಾರೆ. ಈ ಒಂದು ಸೀರಿಯಲ್ ಬಗ್ಗೆ ಹೇಳೋದಾದರೆ ತುಂಬಾ ವಿದ್ಯಾಭ್ಯಾಸದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಚೆನ್ನಾಗಿ ಓದಬೇಕು ಅಂತ ಆಸೆಗಳನ್ನು ಇಟ್ಕೊಂಡಿರುವಂತಹ ಒಂದು ಹುಡುಗಿಗೆ ಇನ್ನೂ 18 ವಯಸ್ಸೇ ತುಂಬಿರದಂತಹ ಒಂದು ಹುಡುಗಿ ಮನೆಯವರೆಲ್ಲ ಸೇರಿಕೊಂಡು ಮದುವೆ ಮಾಡೋದಕ್ಕೆ ಹೊರಟಿರ್ತಾರೆ. ಆ್ಯಂಡ್ ಈ ಮದುವೆ ಹುಡುಗನ ಮನೆಯವ್ರಿಗೂ ಇಷ್ಟ ಆಗಿರುತ್ತೆ ಆ್ಯಂಡ್ ಹುಡುಗಿ ಮನೆಯವ್ರಿಗೂ ಇಷ್ಟ ಆಗಿರುತ್ತೆ. ಬಟ್ ಹುಡುಗಿಗೆ ಮಾತ್ರ ಇಷ್ಟ ಇರೋದಿಲ್ಲ. ಸೊ ಅವಳು ಮದುವೆ ದಿವಸ ಪೊಲೀಸವ್ರಿಗೆ ಕಾಲ್ ಮಾಡಿ ಇನ್ನೂ ಮೈನರ್ ಹುಡುಗಿಗೆ ಮದುವೆ ಮಾಡ್ತಿದ್ದಾರೆ ಅಂತ ಹೇಳಿ ಹೆಸರು ಏನು ಹೇಳ್ದೇ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡ್ತಾಳೆ. ಸೊ ಪೊಲೀಸವರು ಬಂದು ಈ ಮದುವೆನ ನಿಲ್ಲಿಸ್ತಾರೆ. ನಂತರ ಭದ್ರೇಗೌಡ ಅವರು ವಿದ್ಯಾ ಅವ್ರಿಗೆ ಚಾಲೆಂಜ್ ಮಾಡಿ ಹೇಳ್ತಾರೆ, ಏನೇ ಆದರೂ ಈ ಜನ್ಮದಲ್ಲಿ ನೀನೇ ನನ್ನ ಹೆಂಡತಿ ಅಂತ ಹೇಳಿ ಚಾಲೆಂಜ್ ಮಾಡಿ ಮಂಟಪದಿಂದ ಹೊರಗೋಗಿರ್ತಾರೆ. ಸೊ ಈ ಒಂದು ಕಥೆಯ ಸಾರಾಂಶವನ್ನು ಇಟ್ಕೊಂಡು ಬರ್ತಿರುವಂತಹ ಮುದ್ದು ಸೊಸೆ ಸೀರಿಯಲ್ ಈಗಾಗಲೇ 3 ಪ್ರೋಮೋನ ಬಿಟ್ಟಿದ್ದಾರೆ ಆ್ಯಂಡ್ 3 ಪ್ರೋಮೋ ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ. ಈ ಒಂದು ಸೀರಿಯಲ್ ಯಾವತ್ತಿಂದ ಶುರುವಾಗುತ್ತೆ ಆ್ಯಂಡ್ ಎಷ್ಟೊತ್ತಿಗೆ ಶುರುವಾಗುತ್ತೆ, ಈ ಸೀರಿಯಲ್ಗೋಸ್ಕರ ಎಂಡ್ ಆಗ್ತಿರುವಂತಹ ಆ ಟಾಪ್ ಸೀರಿಯಲ್ ಯಾವುದು ಎಲ್ಲವನ್ನೂ ಸಹ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಎಸ್ ಫ್ರೆಂಡ್ಸ್, ಕಲರ್ಸ್ ಕನ್ನಡದವರು ಬಿಗ್ ಬಾಸ್ನ ನಂತರ ಅವರ TRPಯನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ರೀತಿಯಾದಂತಹ ಸರ್ಕಸ್ಗಳನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಟ್ ಅವರು ಏನೇ ಸರ್ಕಸನ್ನು ಮಾಡ್ತಿದ್ರು ಸಹ ಅವರ ಒಂದು TRP ಇನ್ಕ್ರೀಸ್ ಆಗ್ತಿಲ್ಲ. ಪ್ರತಿ ವಾರನೂ TRPಯ ಟಾಪ್ ಲಿಸ್ಟಲ್ಲಿ ನಮ್ಮ ಜೀ ಕನ್ನಡದ ಸೀರಿಯಲ್ ಟಾಪಲ್ಲಿದೆ ಅಂತಲೇ ಹೇಳ್ಬೋದು. ಸೊ ಈ ಕಾರಣಕ್ಕಾಗಿ ಕಲರ್ಸ್ ಕನ್ನಡದವರು ಸಾಕಷ್ಟು ಸರ್ಕಸ್ಗಳನ್ನು ಮಾಡ್ತಿದ್ದಾರೆ. ಲೈಕ್ ಸೀರಿಯಲ್ ಟೈಮಿಂಗ್ಸ್ಗಳನ್ನು ಸ್ವಾಪ್ ಮಾಡೋದು. ಮೊದಲಿಗೆ ಯಜಮಾನ ಸೀರಿಯಲ್ 10 o'clockಗೆ ಬರ್ತಿತ್ತು ಆ್ಯಂಡ್ ಈಗ ರಾಮಚಾರಿ ಸೀರಿಯಲ್ನ 10 o'clockಗೆ ಹಾಕಿ ಯಜಮಾನ ಸೀರಿಯಲ್ನ 9 o'clockಗೆ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಸೀರಿಯಲ್ಗೆ 1 hour ಸ್ಲಾಟನ್ನು ಕೊಟ್ಟಿದ್ದಾರೆ. ಆ್ಯಂಡ್ 1 hour ಸ್ಲಾಟ್ ಕೊಟ್ಟರೂ ಸಹ ಅದು ಹೊಸ ಸೀರಿಯಲ್ ಆಗಿದ್ರೂ ಸಹ ಹೇಳ್ಕೊಳ್ಳುವಷ್ಟು ಮಟ್ಟಕ್ಕೆ ಹಿಟ್ಟೇನು ಆಗ್ತಿಲ್ಲ. ಆ್ಯಂಡ್ ಬಿಗ್ ಬಾಸ್ನ ನಂತರ ಬಂದಂತಹ ಹೊಸ ಸೀರಿಯಲ್ಗಳು ಎರಡೂ ಸಹ ವಧು ಸೀರಿಯಲ್ ಆಗಿರ್ಬೋದು ಹಾಗೆ ಯಜಮಾನ ಸೀರಿಯಲ್ ಆಗಿರ್ಬೋದು, ಎರಡೂ ಸೀರಿಯಲ್ಲು ಎಕ್ಸ್ಪೆಕ್ಟೇಷನ್ ರೀಚ್ ಆಗೋದ್ರಲ್ಲಿ ವಿಫಲವಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ TRPನಲ್ಲಿ ತುಂಬಾ ಹಿಂದೆ ಉಳ್ಕೊಂಡಿರುವಂತಹ ಸೀರಿಯಲ್ಗಳನ್ನ ಎಂಡ್ ಮಾಡದೆ ಈಗ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಎಂಡ್ ಮಾಡ್ತಿರೋದಕ್ಕೆ ಪ್ರೇಕ್ಷಕರಿಗೆ ತುಂಬಾ ಬೇಜಾರಾಗಿದೆ. ಯಾಕಂದರೆ ಈ ಒಂದು ಸೀರಿಯಲ್ ಎಲ್ಲರ ಮನೆ ಮಾತಾಗಿತ್ತು, ಎಲ್ಲರ ಮೆಚ್ಚುಗೆಯನ್ನು ಪಡ್ಕೊಂಡಿತ್ತು. ಆ್ಯಂಡ್ ಒಂದು ಕಾಲದಲ್ಲಿ ಈ ಒಂದು ಸೀರಿಯಲ್ಸ್ ಕಲರ್ಸ್ ಕನ್ನಡಗೆ TRP ಕೊಡುವಲ್ಲಿ ಟಾಪ್ ಲಿಸ್ಟಲ್ಲಿತ್ತು ಅಂತಲೇ ಹೇಳ್ಬೋದು. ಅಂಥ ಸೀರಿಯಲ್ನ ಎಂಡ್ ಮಾಡ್ತಿರೋದಕ್ಕೆ ಅವರ ವೀಕ್ಷಕರೆಲ್ಲರಿಗೂ ಸಹ ತುಂಬಾ ಬೇಜಾರಾಗಿದೆ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಅಂತಿಮ ಸಂಚಿಕೆ ಅಂತ ಪ್ರಸಾರ ಆಗ್ತಿದ್ದಂತೆ ಅದಕ್ಕೆ ಸಾಕಷ್ಟು ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ಇಷ್ಟು ಬೇಗ ಈ ಸೀರಿಯಲ್ನ ಎಂಡ್ ಮಾಡಬೇಡಿ ಅಂತ ಹೇಳಿ ಸಾಕಷ್ಟು ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ಬಟ್ ಎಷ್ಟೇ ಪ್ರೇಕ್ಷಕರನ್ನ ಇಟ್ಕೊಂಡಿದ್ರೂ ಸಹ ಈ ಒಂದು ಸೀರಿಯಲ್ ಎಂಡ್ ಆಗೋದಂತೂ ಖಚಿತ ಆಗೋಗಿದೆ. ಯಾಕೆ ಅಂತಂದರೆ ಈ ಒಂದು ಸೀರಿಯಲಲ್ಲಿರುವಂತಹ ನಾಯಕಿ ಮತ್ತು ನಾಯಕ ಇಬ್ಬರೂ ಸಹ ವೈಶ್ ಪಾತ್ರಧಾರಿ ಹಾಗೆ ಲಕ್ಷ್ಮಿ ಪಾತ್ರಧಾರಿ ಇಬ್ಬರೂ ಸಹ ತೆಲುಗು ಸೀರಿಯಲ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಆ್ಯಂಡ್ ನಮ್ಮ ವೈಷ್ಣವ್ ಅವರು ಸಹ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಕೇವಲ ಸೀರಿಯಲ್ಸ್ಗಳಲ್ಲಿ ಮಾತ್ರ ಅಲ್ಲ, ಕೆಲವೊಂದಿಷ್ಟು ಸಿನಿಮಾಗಳಲ್ಲೂ ಸಹ ಅವರು ಬ್ಯುಸಿಯಾಗಿದ್ದಾರೆ. ಈ ಕಾರಣಕ್ಕಾಗಿ ಈ ಒಂದು ಸೀರಿಯಲ್ನ ಮುಕ್ತಾಯಗೊಳಿಸಬೇಕಾದಂತಹ ಪರಿಸ್ಥಿತಿಗೆ ಈಗ ಕಲರ್ಸ್ ಕನ್ನಡದವರು ಬಂದಿದ್ದಾರೆ. ಸೊ ಕತೆ ಎಷ್ಟೇ ಚೆನ್ನಾಗಿ ಬರ್ತಿದ್ರು ಸಹ ಈ ಒಂದು ಸೀರಿಯಲ್ ಎಂಡ್ ಆಗ್ತಿರೋದು ಅವರ ವೀಕ್ಷಕರಿಗೆ ತುಂಬಾ ಬೇಜಾರಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಕಲರ್ಸ್ ಕನ್ನಡದಲ್ಲಿ ಸೀರಿಯಲ್ನ ನೋಡೋದಕ್ಕೆ ಆಗಲ್ಲ ಅನ್ನುವಂತಹ ಸೀರಿಯಲ್ಗಳು ಪ್ರಸಾರವಾಗ್ತಿರುವುದು ಇನ್ನೂ ಸಹ ಎಷ್ಟೋ ಸೀರಿಯಲ್ಗಳಿದೆ. ಆ ಎಲ್ಲ ಸೀರಿಯಲ್ಗಳನ್ನು ಮುಕ್ತಾಯಗೊಳಿಸಿ ಈ ಒಂದು ಸೀರಿಯಲ್ನ ಇಟ್ಕೋಬೋದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಬಟ್ ಈ ಸೀರಿಯಲ್ನಲ್ಲಿ ನಾಯಕ ಮತ್ತು ನಾಯಕಿ ಇಬ್ಬರೂ ಸಹ ಬೇರೆ ಒಂದು ಪ್ರಾಜೆಕ್ಟ್ಸ್ಗಳಲ್ಲಿ ಬ್ಯುಸಿಯಾಗಿರುವಂತಹ ಕಾರಣದಿಂದಾಗಿ ಈ ಸೀರಿಯಲ್ನ ಎಂಡ್ ಮಾಡುವಂತಹ ಪರಿಸ್ಥಿತಿಗೆ ಈಗ ಬಂದಿದೆ. ಸೊ ಈ ಸೀರಿಯಲ್ನ ಎಂಡ್ ಮಾಡಿ ಈ ಸೀರಿಯಲ್ನ ಸ್ಥಾನಕ್ಕೆ ಅಂದರೆ 7:30ಗೆ ಪ್ರಸಾರ ಆಗ್ತಿದ್ದಂತಹ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಎಂಡ್ ಮಾಡಿ ಲಕ್ಷ್ಮೀ ಬಾರಮ್ಮ ಪ್ರಸಾರವಾಗ್ತಿದ್ದಂತಹ 7:30 ಟೈಮ್ ಸ್ಲಾಟ್ಗೆ ಈಗ ಮುದ್ದು ಸೊಸೆ ಸೀರಿಯಲ್ ಪ್ರಸಾರ ಆಗೋದಕ್ಕೆ ರೆಡಿಯಾಗಿದೆ. ಆ್ಯಂಡ್ ಇನ್ನು ಕಲರ್ಸ್ ಕನ್ನಡದಲ್ಲಿ ಮುದ್ದು ಸೊಸೆ ಸೀರಿಯಲ್ ಮಾತ್ರ ಅಲ್ಲ, ಮತ್ತೊಂದು ಹೊಸ ಸೀರಿಯಲ್ ಬರೋದಕ್ಕೂ ಸಹ ರೆಡಿಯಾಗಿದೆ. ಆ್ಯಂಡ್ ಆ ಒಂದು ಸೀರಿಯಲ್ ಹೆಸರು ಬಂದುಬಿಟ್ಟು ನಂದಗೋಕುಲ ಅಂತ ಹೇಳಿ. ಈ ಒಂದು ಸೀರಿಯಲ್ನ ಡೈರೆಕ್ಟ್ ಮಾಡ್ತಿರೋರು ಪುಟುಗೌರಿ ಮದುವೆ ಹಾಗೆ ಮಂಗಳಗೌರಿ ಮದುವೆ ಸೀರಿಯಲ್ ಖ್ಯಾತಿಯ ಶ್ರವಣ್ ಅವರು. ಸೊ ಈ ಸೀರಿಯಲ್ ತುಂಬಾ ಹಿಟ್ ಆಗುವಂತಹ ಚಾನ್ಸಸ್ ಕೂಡ ತುಂಬ ಇದೆ. ಒಬ್ಬ ಮಗನಿಗೋಸ್ಕರ ತಂದೆ ಆದವನು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾನೆ, ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾನೆ ಅನ್ನುವಂತಹ ಸ್ಟೋರಿಯನ್ನು ಇಟ್ಕೊಂಡು ಈ ಒಂದು ಸೀರಿಯಲ್ ಶುರು ಆಗೋದಕ್ಕೆ ರೆಡಿಯಾಗಿದೆ.
ಬಟ್ ಈ ಸೀರಿಯಲ್ ಬಗ್ಗೆ ಯಾವುದೇ ಮಾಹಿತಿ ಆಗಲಿ ಅಥವಾ ಪ್ರೋಮೋ ಆಗಲಿ ಇನ್ನೂ ಕಲರ್ಸ್ ಕನ್ನಡ ಚಾನಲ್ನಲ್ಲಿ ಅಧಿಕೃತವಾಗಿ ಡಿಕ್ಲೇರ್ ಆಗಿಲ್ಲ. ಬಟ್ ಬರುವಂತಹ ಎಲ್ಲ ಚಾನ್ಸಸ್ ಇದೆ. ಯಾಕೆ ಅಂದರೆ 7:30ಗೆ ಪ್ರಸಾರವಾಗ್ತಿದ್ದಂತಹ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಎಂಡ್ ಆಗಿ ಆ ಒಂದು ಟೈಮ್ ಸ್ಲಾಟ್ಗೆ ಮುದ್ದು ಸೊಸೆ ಸೀರಿಯಲ್ ಬಂದು ಕೂರ್ತಿದೆ. ಆ್ಯಂಡ್ ಇನ್ನು ಯಜಮಾನ ಸೀರಿಯಲ್ 9 ಗಂಟೆಯಿಂದ 10 ಗಂಟೆವರೆಗೂ ಪ್ರಸಾರವಾಗ್ತಿದೆ. ಬಟ್ ಈ ಒಂದು ಸೀರಿಯಲ್ 1 ಅವರ್ ನೋಡೋದಕ್ಕೆ ಪ್ರೇಕ್ಷಕರಿಗೆ ತುಂಬಾ ಬೇಜಾರಾಗ್ತಿದೆ. ಸೊ ಯಜಮಾನ ಸೀರಿಯಲ್ನ 9 to 9:30ವರೆಗೂ ಪ್ರಸಾರ ಮಾಡಿ 9:30ಇಂದ 10 o'clockವರೆಗೂ ಹೊಸ ಸೀರಿಯಲ್ ಬಿಡೋದಕ್ಕೆ ಕಲರ್ಸ್ ಕನ್ನಡದವರು ಪ್ಲ್ಯಾನ್ ಮಾಡಿದ್ದಾರೆ. ಇಷ್ಟೆಲ್ಲ ಸರ್ಕಸನ್ನು ಕಲರ್ಸ್ ಕನ್ನಡದವರು ಮಾಡ್ತಿರೋದು ಕೇವಲ TRPಗಾಗಿ. ಸೊ ಈಗ ಪ್ರಸಾರ ಆಗಲಿಕ್ಕೆ ರೆಡಿಯಾಗಿರುವಂತಹ ಮುದ್ದು ಸೊಸೆ ಸೀರಿಯಲ್ ಹಾಗೆ ನಂದಗೋಕುಲ ಅನ್ನುವಂತಹ ಸೀರಿಯಲ್ ಕಲರ್ಸ್ ಕನ್ನಡದಾಗೆ ಅಂದ್ಕೊಂಡಿರುವಷ್ಟು TRP ಕೊಡುವಲ್ಲಿ ಯಶಸ್ವಿ ಆಗುತ್ತಾ ಇಲ್ವಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಪ್ರಕಾರ ಈ ಎರಡೂ ಸೀರಿಯಲ್ನ ಸ್ಟೋರಿ ಲೈನಪ್ ಚೆನ್ನಾಗಿ ಇದ್ದರೆ ಮಾತ್ರ ಈ ಒಂದು ಸೀರಿಯಲ್ಗಳು TRP ತಂದುಕೊಡುವಲ್ಲಿ ಯಶಸ್ವಿ ಆಗುತ್ತೆ. ಯಾಕೆ ಅಂತಂದರೆ ಈಗಾಗಲೇ ಕಲರ್ಸ್ ಕನ್ನಡದಲ್ಲಿ ಹೊಸ ಸೀರಿಯಲ್ಗಳು ಶುರು ಆಗಿದೆ. ಬಟ್ ಎಕ್ಸ್ಪೆಕ್ಟೇಷನ್ಸ್ಗಂತೂ ಯಾವುದೂ ಸಹ ರೀಚ್ ಆಗಿಲ್ಲ. ಆ್ಯಂಡ್ ಇದ್ದಂತಹ ಹಳೆ ಸೀರಿಯಲ್ಗಳು ಕೂಡ TRPಯನ್ನು ತಂದುಕೊಡುವಲ್ಲಿ ಫೇಲ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈ ಕಾರಣಕ್ಕಾಗಿ ಕಲರ್ಸ್ ಕನ್ನಡದವರು ಸಾಕಷ್ಟು ರೀತಿಯಾದಂತಹ ಬದಲಾವಣೆಗಳನ್ನ ಮಾಡ್ತಿದ್ದಾರೆ. ಲೈಕ್ ಸೀರಿಯಲ್ಗಳಲ್ಲಿ ಸಿನಿಮಾ ರೀತಿಯಾದಂತಹ ಶೂಟ್ಸ್ಗಳನ್ನು ಮಾಡಿ ಯಾವುದಾದ್ರೂ ಒಂದು ಸಿನಿಮಾದ ಫುಲ್ ಸಾಂಗನ್ನು ಸೀರಿಯಲಲ್ಲಿ ಹಾಕ್ಕೊಂಡು ನಾಯಕ ಮತ್ತು ನಾಯಕಿಯರ ಬಳಿ ಡ್ಯಾನ್ಸ್ ಮಾಡಿಸೋದು, ಈ ರೀತಿಯಾದಂತಹ ಹೊಸ ಪ್ರಯೋಗಗಳನ್ನೆಲ್ಲ ಮಾಡ್ತಿದ್ದಾರೆ ಕಲರ್ಸ್ ಕನ್ನಡದವರು. ಏನೇ ಮಾಡಿದ್ರೂ ಸಹ ಜೀ ಕನ್ನಡ ಸೀರಿಯಲ್ಗಳ ಮುಂದೆ ಕಲರ್ಸ್ ಕನ್ನಡದ ಸೀರಿಯಲ್ಗಳು ತಲೆ ಬಾಗಿ ನಿಂತಿದೆ ಅಂತಲೇ ಹೇಳ್ಬೋದು. ಅಷ್ಟರ ಮಟ್ಟಕ್ಕೆ TRP ಅನ್ನೋದು ಕುಸಿದು ಬಿಟ್ಟಿದೆ. ಸೊ ಈಗ ಬರ್ತಿರುವಂತಹ ಹೊಸ ಸೀರಿಯಲ್ಗಳು TRP ತಂದು ಕೊಡುವಲ್ಲಿ ಯಶಸ್ವಿ ಆಗುತ್ತಾ ಇಲ್ಲ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಆ್ಯಂಡ್ ನನ್ನ ಪ್ರಕಾರ ಕಲರ್ಸ್ ಕನ್ನಡದವರು ಇಷ್ಟೆಲ್ಲ ಸರ್ಕಸನ್ನು ಮಾಡೋದು ಬಿಟ್ಟು ಈಗ ತುಂಬಾ ಟ್ರೆಂಡಿಂಗಲ್ಲಿ ಇರುವಂತಹ ಹುಡುಗಿರು ಅಂದರೆ ಬಿಗ್ ಬಾಸ್ ಆದ ನಂತರ ತುಂಬಾ ಟ್ರೆಂಡಲ್ಲಿರುವಂಥವರು ಅಂತಂದರೆ ಅದು ಭವ್ಯ ಗೌಡ ಹಾಗೆ ಮೋಕ್ಷಿತಾ ಪೈ ಅವರು. ಇವರಿಬ್ಬರಲ್ಲಿ ಯಾರನ್ನಾದರೂ ಒಬ್ಬರನ್ನ ಯಾವುದಾದ್ರೂ ಒಂದು ಸೀರಿಯಲ್ಗೆ ಹಾಕ್ಕೊಂಡು ಸೀರಿಯಲ್ಗಳನ್ನ ಶುರು ಮಾಡಿದಿದ್ರೆ ಈ ಸೀರಿಯಲ್ಗಳು ತುಂಬಾ ಹಿಟ್ಟಾಗುವಂತಹ ಚಾನ್ಸಸ್ ಇತ್ತು. ಯಾಕಂದರೆ ಬಿಗ್ ಬಾಸ್ ಮನೇಲಿ ಇರಬೇಕಾದ್ರೆ ಸಾಕಷ್ಟು ಜನ ಅವ್ರನ್ನ ಒಪ್ಕೊಂಡಿದ್ರು. ಆ್ಯಂಡ್ ಬರ್ತಿರುವಂತಹ ಎಲ್ಲ ಹೊಸ ಸೀರಿಯಲ್ ಪ್ರೋಮೋಗಳಲ್ಲೂ ಸಹ ಜನಗಳು ಇವರಿಬ್ಬರನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಲೈಕ್ ಮುದ್ದು ಸೊಸೆ ಸೀರಿಯಲ್ ಪ್ರೋಮೋ ಬಿಟ್ಟಾಗಲೂ ಸಹ ಅದರಲ್ಲಿ ತ್ರಿವಿಕ್ರಮ್ ಹೀರೋ ಅಂತ ಗೊತ್ತಾಗಿದ ತಕ್ಷಣವೇ ಎಲ್ಲರ ಬಾಯಲ್ಲೂ ಕೇಳ್ತಿದ್ದಂತಹ ಹೆಸರು ಒಂದೇ, ನಾಯಕಿಯಾಗಿ ನಮಗೆ ಭವ್ಯ ಗೌಡ ಅವರು ಬೇಕು ಅಥವಾ ಮೋಕ್ಷಿತಾ ಅವರು ಬೇಕು ಅಂತ ಹೇಳಿ. ಆ್ಯಂಡ್ ಈ ಒಂದು ಆಸೆ ಕೇವಲ ಕಲರ್ಸ್ ಕನ್ನಡ ಚಾನಲ್ಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ಜೀ ಕನ್ನಡದವರು ಸಹ ಒಂದು ಹೊಸ ಸೀರಿಯಲ್ ಪ್ರೋಮೋನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡ್ ಮಾಡ್ತಾರೆ. ಕರ್ಣ ಅನ್ನುವಂತಹ ಸೀರಿಯಲ್ ಪ್ರೋಮೋನ ಬಿಟ್ಟಿದ ತಕ್ಷಣ ಆ ಒಂದು ಸೀರಿಯಲ್ ಪ್ರೋಮೋ ಕೂಡ ಕೆಲವೇ ದಿನಗಳಲ್ಲಿ 10 ಮಿಲಿಯನ್ ವ್ಯೂಸ್ಗಳನ್ನು ಪಡ್ಕೊಳ್ಳುತ್ತೆ. ಆ್ಯಂಡ್ ಆ ಸೀರಿಯಲಲ್ಲೂ ಕೂಡ ಹೀರೋಯಿನ್ ಯಾರು ಅನ್ನೋದ್ರ ಬಗ್ಗೆ ಸಸ್ಪೆನ್ಸನ್ನು ಇಟ್ಟಿದ್ದಾರೆ. ಬಟ್ ಆ ಸೀರಿಯಲ್ಗೂ ಕೂಡ ಜನಗಳು ಎಕ್ಸ್ಪೆಕ್ಟ್ ಮಾಡ್ತಿರೋದು ನಮ್ಮ ಭವ್ಯ ಗೌಡ ಅವರು ಹೀರೋಯಿನ್ ಆಗಿ ಬರಬೇಕು, ನಮ್ಮ ಕಿರಣ್ ರಾಜ್ ಅವ್ರಿಗೆ ಭವ್ಯ ಗೌಡ ಅವರು ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಹೇಳಿ ಭವ್ಯ ಗೌಡ ಅವರು ಹೀರೋಯಿನ್ ಆಗಿ ಬರಬೇಕು ಅಂತ ಒಂದಷ್ಟು ಜನ ಭವ್ಯ ಗೌಡ ಫ್ಯಾನ್ಸ್ಗಳು ಹೇಳ್ತಿದ್ರೆ. ಆ್ಯಂಡ್ ಮೋಕ್ಷಿತಾ ಅವರ ಫ್ಯಾನ್ಸ್ ಹೇಳ್ತಿರೋದು ಕಿರಣ್ ರಾಜ್ ಅವ್ರಿಗೆ ಮೋಕ್ಷಿತಾ ಪೈ ಅವರು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಸೂಟ್ ಆಗ್ತಾರೆ. ಸೊ ಈ ಕಾರಣಕ್ಕಾಗಿ ಮೋಕ್ಷಿತಾ ಅವರೇ ಕಿರಣ್ ರಾಜ್ ಅವ್ರಿಗೆ ಹೀರೋಯಿನ್ ಆಗಿ ಬಂದರೆ ಈ ಸೀರಿಯಲ್ ತುಂಬಾ ಹಿಟ್ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಸಜೆಸ್ಟ್ ಮಾಡ್ತಿದ್ದಾರೆ. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಕಿರಣ್ ರಾಜ್ ಅವ್ರಿಗೆ ಅಂದರೆ ನಮ್ಮ ಕರ್ಣ ಸೀರಿಯಲಲ್ಲಿ ಜಿ ಕನ್ನಡದಲ್ಲಿ ಪ್ರಸಾರ ಆಗೋದಕ್ಕೆ ರೆಡಿಯಾಗಿರುವಂತಹ ಕರ್ಣ ಸೀರಿಯಲಲ್ಲಿ ಹೀರೋಯಿನ್ ಯಾರಾಗಿ ಬರ್ತಾರೆ ಅಂತ ಕಾದು ನೋಡೋಣ. ಆ್ಯಂಡ್ ಅಕಸ್ಮಾತ್ ಜಿ ಕನ್ನಡದವ್ರು ಏನಾದರೂ ಈ ಇಬ್ಬರು ಹುಡುಗಿಯರನ್ನು ಹಾಕ್ಕೊಂಡು ಯಾವುದಾದ್ರೂ ಒಂದು ಸೀರಿಯಲ್ ಬಿಟ್ಟರು ಅಂತಂದರೆ ಕಲರ್ಸ್ ಕನ್ನಡದ TRP ಇನ್ನೂ ಕುಸಿಯೋದ್ರಲ್ಲಿ ಡೌಟೇ ಇಲ್ಲ. ಯಾಕೆ ಅಂತಂದರೆ ಅಷ್ಟರ ಮಟ್ಟಕ್ಕೆ ಇಬ್ಬರು ಸಹ ತುಂಬಾ ಟ್ರೆಂಡಿಂಗಲ್ಲಿದ್ದಾರೆ. ಇವಾಗ ನೆಕ್ಸ್ಟ್ ಬಿಗ್ ಬಾಸ್ ಇನ್ನೊಂದು ಸೀಸನ್ ಬಂದು ಅದರಲ್ಲಿ ಯಾರಾದರೂ ಇದಕ್ಕಿಂತ ಹೆಚ್ಚಾಗಿ ಹಿಟ್ ಆಗೋವರೆಗೂ ಇವರಿಬ್ಬರ ಜೋಡಿ ಒಂದು ತುಂಬಾ ಟ್ರೆಂಡಿಂಗಲ್ಲಿರುತ್ತೆ ಅಂತಲೇ ಹೇಳ್ಬೋದು. ಜೋಡಿಯಾಗಿ ಸೀರಿಯಲ್ ಮಾಡೋಕ್ಕಾಗದಿದ್ರೂ ಭವ್ಯ ಗೌಡ ಅವ್ರನ್ನ ಯಾವುದಾದ್ರೂ ಒಂದು ಸೀರಿಯಲ್ಗೆ ಹಾಕ್ಕೊಂಡು ಮೋಕ್ಷಿತಾ ಅವ್ರನ್ನ ಮತ್ತೊಂದು ಸೀರಿಯಲ್ಗೆ ಹಾಕ್ಕೊಂಡು ಸೀರಿಯಲ್ ಮಾಡುವಂತಹ ಚಾನ್ಸಸ್ ತುಂಬಾ ಇರ್ತಿತ್ತು. ಬಟ್ ಸೀರಿಯಲ್ಗಳಲ್ಲಿ ಇವರಿಬ್ಬರೂ ಸಹ ಕಾಣಿಸ್ಕೊಳ್ತಿಲ್ಲ. ನಮ್ಮ ತ್ರಿವಿಕ್ರಮ್ ಅವರು ಮಾತ್ರ ಕಲರ್ಸ್ ಕನ್ನಡದಲ್ಲಿ ಕಾಣಿಸ್ಕೊತಿದ್ದಾರೆ. ತ್ರಿವಿಕ್ರಮ್ ಅವರು ಆ ಸೀರಿಯಲಲ್ಲಿ ಕಾಣಿಸ್ಕೊಂಡಿದ್ದ ತಕ್ಷಣವೇ ಆ ಒಂದು ಸೀರಿಯಲ್ಗೆ ಇದ್ದಂತಹ ಕ್ರೇಜೇ ಚೇಂಜ್ ಆಗೋಯಿತು. ಮುದ್ದು ಸೊಸೆ ಸೀರಿಯಲ್ ಅನ್ನುವಂತಹ ಫಸ್ಟ್ ಪ್ರೋಮೋ ಬಿಟ್ಟಾಗ ಹೀರೋ ಯಾರು ಅನ್ನೋದನ್ನು ಅವರು ರಿವೀಲ್ ಮಾಡಿದ್ದಿಲ್ಲ. ಬಟ್ ಸೆಕೆಂಡ್ ಪ್ರೋಮೋದಲ್ಲಿ ಹೀರೋ ನಮ್ಮ ತ್ರಿವಿಕ್ರಮ್ ಅವರು ಅಂತ ರಿವೀಲ್ ಆದಾಗ ಆ ಸೀರಿಯಲ್ಗೆ ಇದ್ದಂತಹ ಕ್ರೇಜೇ ಚೇಂಜ್ ಆಗೋಯಿತು ಅಂತ ಹೇಳ್ಬೋದು. ಸೊ ಈ ಕಾರಣಕ್ಕಾಗಿ ಅದೇ ರೀತಿ ಕ್ರೇಜನ್ನು ಇಟ್ಕೊಂಡಿದ್ದಂತಹ ಭವ್ಯ ಗೌಡ ಅಥವಾ ಮೋಕ್ಷಿತಾ ಅವ್ರನ್ನ ಹಾಕ್ಕೊಂಡ್ರೆ ಸೀರಿಯಲ್ ಹಿಟ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಬಟ್ ಅವರಿಬ್ಬರನ್ನ ಹೀರೋಯಿನ್ ಆಗಿ ತೊಗೊಂಡು ಸೀರಿಯಲ್ ಮಾಡ್ತಾರಾ ಇಲ್ಲ ಅನ್ನೋದು ಚಾನಲ್ ಅವರು ಡಿಸೈಡ್ ಮಾಡಬೇಕಾಗಿದೆ. ಜನಗಳಿಗೆ ಏನೇ ಹೇಳಿದ್ರು ಈ ಚಾನಲ್ ಅವರು ಕೇಳೋದಿಲ್ಲ. ಯಾವುದಾದ್ರೂ ಒಂದು ಸೀರಿಯಲ್ ಮಾಡಬೇಕು ಅಂತಂದರೆ ಹೀರೋ ಯಾರಾಗಿರಬೇಕು, ಆ ಕತೆಗೆ ಯಾರು ಸೂಕ್ತ ಆಗ್ತಾರೋ ಅವರನ್ನು ಹೀರೋಯಿನ್ ಆಗಿ ತಗೊಳ್ಳುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಕತೆಗೆ ತಕ್ಕಂತೆ ಪಾತ್ರಧಾರಿಗಳನ್ನ ಹುಡುಕಿರ್ತಾರೆ. ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ಕಲರ್ಸ್ ಕನ್ನಡದ TRP ಇನ್ಕ್ರೀಸ್ ಮಾಡುವಲ್ಲಿ
ಮುದ್ದು ಸೊಸೆ ಸೀರಿಯಲ್ ಯಶಸ್ವಿ ಆಗುತ್ತಾ ಇಲ್ಲ ಅನ್ನೋದನ್ನು ಕಾದು ನೋಡೋಣ. ಆ್ಯಂಡ್ ಈ ಒಂದು 7:30 ಟೈಮ್ ಸ್ಲಾಟ್ಗೆ ಜೀ ಕನ್ನಡದಲ್ಲಿ ಕಿರಣ್ ರಾಜ್ ಅವರು ಅಭಿನಯಿಸ್ತಿರುವಂತಹ ಕರ್ಣ ಸೀರಿಯಲ್ ಏನಾದರೂ ಬಿಟ್ಟರು ಅಂತಂದರೆ ಮತ್ತೆ ಕಲರ್ಸ್ ಕನ್ನಡದ TRP ಇನ್ಕ್ರೀಸ್ ಆಗೋದು ಡೌಟ್ ಇದೆ. ಯಾಕಂದರೆ ಈಗಾಗಲೇ 10 ಮಿಲಿಯನ್ ವ್ಯೂಸನ್ನು ಪಡೆದುಕೊಂಡಿದೆ ಬಿಟ್ಟಂತಹ ಒಂದೇ ಒಂದು ಪ್ರೋಮೋಗೆ. ಸೀರಿಯಲ್ ಹಿಸ್ಟ್ರಿನಲ್ಲೇ ಇದೊಂದು ದಾಖಲೆ ಅಂತಲೇ ಹೇಳ್ಬೋದು. ಅಷ್ಟರ ಮಟ್ಟಕ್ಕೆ ವ್ಯೂಸನ್ನು ಜಸ್ಟ್ ಒಂದು ಪ್ರೋಮೋಗೆ ಪಡ್ಕೊಂಡಿದೆ ಕರ್ಣ ಸೀರಿಯಲ್. ಆ್ಯಂಡ್ ಇನ್ನು ಸೀರಿಯಲ್ ಮುದ್ದು ಸೊಸೆ ಸೀರಿಯಲ್ಗೆ ಆಪೋಸಿಟ್ ಆಗಿ ಮುದ್ದು ಸೊಸೆ ಸೀರಿಯಲ್ಗೆ ಕಾಂಪಿಟೇಷನ್ ಆಗಿ 7:30ಗೆ ಜೀ ಕನ್ನಡದವರು ಆ ಟೈಮ್ ಸ್ಲಾಟಲ್ಲಿ ಬಿಟ್ಟರು ಅಂತಂದರೆ ಮುದ್ದು ಸೊಸೆ ಸೀರಿಯಲ್ನ TRP ಕೂಡ ಇನ್ಕ್ರೀಸ್ ಆಗೋದು ತುಂಬಾ ಡೌಟು. ಯಾಕೆಂದರೆ ಆಡಿಯನ್ಸ್ ಕೂಡ ಸ್ಪ್ಲಿಟ್ ಆಗ್ತಾರೆ. ಈ ಕಡೆ ಕಿರಣ್ ರಾಜ್ ಕಂಡ್ರೆ ಇಷ್ಟ ಇರೋರೆಲ್ಲ ಕರ್ಣ ಸೀರಿಯಲ್ ನೋಡ್ತಿರ್ತಾರೆ, ತ್ರಿವಿಕ್ರಮ್ ಅಂದರೆ ಇಷ್ಟ ಇರೋರೆಲ್ಲ ಮುದ್ದು ಸೊಸೆ ಸೀರಿಯಲ್ ನೋಡ್ತಿರ್ತಾರೆ. ಸೊ ಆಡಿಯನ್ಸ್ ಸ್ಪ್ಲಿಟ್ ಆಗುವಂತಹ ಕಾರಣಕ್ಕಾಗಿ ಈ ಎರಡರಲ್ಲೂ ಸಹ ಆಡಿಯನ್ಸ್ ಕಡಿಮೆ ಆಗುವಂತಹ ಚಾನ್ಸಸ್ ತುಂಬಾ ಇದೆ. ಸೊ ಬೇರೆ ಬೇರೆ ಟೈಮ್ ಸ್ಲಾಟಲ್ಲಿ ಬಿಟ್ಟರೆ ಈ ಕಡೆ ಕಿರಣ್ ರಾಜ್ ಮತ್ತು ತ್ರಿವಿಕ್ರಮ್ ಅವ್ರನ್ನ ನೋಡೋದಕ್ಕೆ ಇಷ್ಟಪಡುವಂಥವ್ರು ತುಂಬ ಜನನೇ ಇದ್ದಾರೆ. ಸೊ ನಾನು ಕೂಡ ಕಿರಣ್ ರಾಜ್ ಫ್ಯಾನ್ ಕೂಡ ಹೌದು, ಹಾಗೆ ತ್ರಿವಿಕ್ರಮ್ ಅವರ ಫ್ಯಾನ್ ಕೂಡ ಹೌದು. ಸೊ ಒಂದೇ ಟೈಮ್ಗೆ 2 ಸೀರಿಯಲ್ ಪ್ರಸಾರ ಆಯಿತು ಅಂತಂದರೆ ನೋಡೋದಕ್ಕೆ ನಮ್ಮಂಥವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ಕಾರಣಕ್ಕಾಗಿ 2 ಸೀರಿಯಲ್ಲು ಕೂಡ ಬೇರೆ ಬೇರೆ ಟೈಮ್ ಸ್ಲಾಟಲ್ಲಿದ್ದರೆ ತ್ರಿವಿಕ್ರಮ್ ಅವರ ಸೀರಿಯಲ್ ಪ್ರಸಾರವಾಗುವಾಗ ತ್ರಿವಿಕ್ರಮ್ ಅವರ ಸೀರಿಯಲ್ ನೋಡ್ತೀವಿ, ಹಾಗೆ ಕಿರಣ್ ರಾಜ್ ಅವರ ಸೀರಿಯಲ್ ಪ್ರಸಾರವಾಗುವಾಗ ಕಿರಣ್ ರಾಜ್ ಅವರ ಸೀರಿಯಲ್ನ ನಾವು ನೋಡೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ತಾ, ನಿಮ್ಮ ಪ್ರಕಾರ ಯಾವ ಸೀರಿಯಲ್ TRP ತಂದು ಕೊಡುವಲ್ಲಿ ಯಶಸ್ವಿ ಆಗುತ್ತೆ ಅಂತ ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ 2 ಸೀರಿಯಲ್ ಒಂದೇ ಟೈಮ್ ಸ್ಲಾಟಲ್ಲಿ ಬಂತು ಅಂದರೆ ಯಾವ ಸೀರಿಯಲ್ ನೋಡೋದಕ್ಕೆ ನೀವು ಇಷ್ಟಪಡ್ತೀರಾ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ.